Hi dear listeners, once again welcome back to my video class. Myself is Santosh B. Halli, teacher of English from Challenge Coaching Classes in Noor and Dharwad. ಆತ್ಮೀಯ ವಿದ್ಯಾರ್ಥಿಗಳೇ, in today's class, ಇಂದಿನ ದಿನ ನಾನು ಈ ಒಂದು ಮುಖ್ಯ ಶಾಖೆಯಾದಂತ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರ್ ಅದರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತ ಉಪಶಾಖೆಯಾಗಿ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಈ ಒಂದು ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಈ ಸೈನಿಕ, ನವೋದಯ, ಕಿತ್ತೂರ್, RMS, ಮುರಾರ್ಜಿ ಅಳಿಕೆ ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವನ್ನ ಈ ಧಾರವಾಡದಲ್ಲಿ ತೆರೆಯಲಾಗಿದ್ದು, ಅದು 4 ಮತ್ತು 5ನೇ ತರಗತಿ ಮಕ್ಕಳಿಗೋಸ್ಕರವಾಗಿ CBSE ಇರ್ಬೋದು, ICSE, ಸ್ಟೇಟ್ ಈ ಮಕ್ಕಳಿಗೋಸ್ಕರವಾಗಿ. ಅದರಲ್ಲಿ ಮಾಧ್ಯಮ ಅಂದ್ರೆ ಅದು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಮಾಧ್ಯಮ ಇರ್ಬೋದು. ನಾವು ವಸತಿ ಸಹಿತ ಮತ್ತು ವಸತಿ ರಹಿತ ಅಂದ್ರೆ ರೆಸಿಡೆನ್ಸಿಯಲ್ ಅಂಡ್ ನಾನ್ ರೆಸಿಡೆನ್ಸಿಯಲ್. ಸೊ ಆಲ್ರೆಡಿ ಈ ಒಂದು ಸಮರ್ ವೆಕೇಶನ್ಸ್ಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು, ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್, ನಿಮ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಹೀಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ ಟುಡೇಸ್ ಕ್ಲಾಸ್ ಇವತ್ತಿನ ದಿನ ವಿಶೇಷವಾಗಿ ಅದು SSLC ಇರ್ಬೋದು, ಸೈನಿಕ್ ಮಕ್ಕಳಿಗಿರ್ಬೋದು, ಕಿತ್ತೂರ್ ಸೈನಿಕ್ ಮಕ್ಕಳಿರ್ಬೋದು, RMS, ಎಕ್ಸೆಪ್ಟ್ ನವೋದಯ ಡಿಯರ್ ಚಿಲ್ಡ್ರನ್, ಎಕ್ಸೆಪ್ಟ್ ನವೋದಯ. ಯಾಕಂತಂದ್ರೆ ಈ SSLC ಸೈನಿಕ್, ಕಿತ್ತೂರ್ ಸೈನಿಕ್ ಮತ್ತು RMS ಮಕ್ಕಳಿಗೆ ಇಲ್ಲಿ 1 ಅಥವಾ 2 ಅಂಕದ ಈ ಗ್ರಾಮರ್ ಪಾಯಿಂಟ್ ನಲ್ಲಿ ಟ್ಯಾಗ್ ಕ್ವಶನ್ಸ್ ಗಳನ್ನು ರೈಸ್ ಮಾಡ್ತಾನೆ. ಸೊ ವಿಶೇಷವಾಗಿ ಇವತ್ತು ಯಾರ್ಯಾರು ದೋಸ್ ಆರ್ ಪ್ರಿಪೇರಿಂಗ್ SSLCಗೆ, ಇಲ್ಲಿ SSLC ಅಲ್ಲಿ ಯಾರ್ಯಾರು ಈ ಗ್ರಾಮರ್ ಪಾಯಿಂಟ್ಸ್ ಗಳನ್ನು ಪ್ರಿಪರೇಷನ್ ಮಾಡ್ತಾ ಇದ್ರೋ ಅವ್ರಿಗೋಸ್ಕರ ಈ ಒಂದು ಕ್ಲಾಸ್ ಅನ್ನು ಮಾಡ್ತಾ ಇದ್ದೀನಿ. ಅದು ವಿಶೇಷವಾಗಿ ಕ್ವಶನ್ ಟ್ಯಾಗ್ಸ್. ಹಾಗಾದ್ರೆ ಈ ನಮ್ಮ ಒಂದು ಉಪಶಾಖೆಯಾದಂತ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್, ಸೊ ಈ ವಿ ಕೋಚಿಂಗ್ ಕ್ಲಾಸಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ ಕಲಘಟಗಿ ರಸ್ತೆ ಧಾರವಾಡ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟ್ಯಾಗ್ ಕ್ವಶನ್ಸ್. ಸೊ ಟ್ಯಾಗ್ ಕ್ವಶನ್ ಅಥವಾ ಕ್ವಶನ್ ಟ್ಯಾಗ್ಸ್ ಎರಡು ಒಂದೇ. ಬಟ್ ಹಾಗಾದ್ರೆ ಇಲ್ಲಿ ಕ್ವಶನ್ ಟ್ಯಾಗ್ಸ್ ಅನ್ನೋದು ಏನಪ್ಪಾ ಇದು ನೋಡೋದಾದ್ರೆ, a tag questions is a special construction ಅಂತ ಹೇಳ್ತಾ ಇದ್ದೇನೆ. ನಾವು ಈ ಸೆಂಟೆನ್ಸ್ ಅಂಡ್ ಇಟ್ಸ್ 5 kinds ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬರುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ನಲ್ಲಿ yes or no ಕ್ವಶನ್, ಚೂಸ್ ಕ್ವಶನ್, ಟ್ಯಾಗ್ ಕ್ವಶನ್, WH ಕ್ವಶನ್ಸ್ ಗಳು ಬರುತ್ತೆ. ಸೊ ಅದ್ರಲ್ಲಿ ಈ ಟ್ಯಾಗ್ ಕ್ವಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ನ ಒಂದು ಭಾಗ ಅಂತ ಹೇಳ್ಬಹುದು. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದೇನೆ, ಅ ಟ್ಯಾಗ್ ಕ್ವಶನ್ ಇಸ್ ಅ ಸ್ಪೆಷಲ್ ಕನ್ಸ್ಟ್ರಕ್ಷನ್. ಸೊ ಇದು ಒಂದು ವಿಶೇಷವಾದಂತ ರಚನೆ ಅಂತ ಹೇಳ್ತಾ ಇದ್ದೇನೆ. ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಫಾಲೋಡ್ ಬೈ ಮಿನಿ ಕ್ವಶನ್ಸ್. ಸೊ ಇಲ್ಲಿ ಕ್ವಶನ್ಸ್ ಗಳು ಹೆಂಗಿರ್ತವೆ ಅಂದ್ರೆ ಮಿನಿ, ಚಿಕ್ಕದಾಗಿರುತ್ತೆ. We use tag questions to ask confirmation. So confirmation ಗೋಸ್ಕರವಾಗಿ ನಾವೇನ್ ಯೂಸ್ ಮಾಡ್ತೀವ, ಈ ಟ್ಯಾಗ್ ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೀವ. ಸೊ ಟ್ಯಾಗ್ ಕ್ವಶನ್ಸ್ ಗಳು ಹೆಂಗ್ ಬರುತ್ತೆ ನೋಡೋದಾದ್ರೆ, ನೋಡಿ, do we, hadn't he, can they, won't you, won't it means, so is short form will not ಅಥವಾ would not the short form. Didn't she,
will you, etc., etc. So what are these? These are examples of tag questions ಅಂತ ಹೇಳ್ಬೋದು. ಇವೆಲ್ಲ tag. ಸೊ ಯಾವ ರೀತಿ ಇದನ್ನ tag questions ಗಳನ್ನ ನಾವು ಫಾರ್ಮೇಶನ್ ಮಾಡಬಹುದು? ಸೊ ಹಾಗಾದ್ರೆ ಬಿಲೋ ಐ ಹ್ಯಾವ್ ಗಿವನ್ ಸಮ್ ನೋಟ್ಸ್, ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೀನಿ ನಾನು. ಓಕೆ, ವಿಲ್ ಸಿ ಫಸ್ಟ್ ನೋಟ್. ಸೊ ಫಸ್ಟ್ ನೋಟ್ ಏನ್ ಹೇಳ್ತಾ ಇದೆ ನೋಡೋದಾದ್ರೆ, ಓಕೆ, a tag question is a piece of an interrogative sentence. ಇವಾಗೆ ನಾನು ಹೇಳಿದೆ ನಿಮ್ಗೆ. ಸೊ ಹಾಗಾದ್ರೆ ಈ ಸೆಂಟೆನ್ಸ್ ನಲ್ಲಿ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಆ ಇಂಟ್ರಾಗೇಟಿವ್ ಸೆಂಟೆನ್ಸ್ ನ ನಾವು 4 ಭಾಗ ಮಾಡ್ತೀವ. ಎಸ್ ಆರ್ ನೋ ಕ್ವಶನ್, ಚೂಸ್ ಕ್ವಶನ್, WH ಕ್ವಶನ್, ಟ್ಯಾಗ್ ಕ್ವಶನ್. ಹಾಗಾದ್ರೆ ಫಸ್ಟ್ ನೋಟ್ ಏನ್ ಹೇಳ್ತಾ ಇದೆ? ವಾಟ್ ಎಲ್ಸ್ ಇಸ್ ಫಸ್ಟ್ ನೋಟ್? A question tag is a piece of an interrogative sentence. ಇಂಟ್ರಾಗೇಟಿವ್ ನ ಒಂದು ಭಾಗ ಅಂತ ಹೇಳ್ಬಹುದು. ಯಾವುದು? ಈ ಟ್ಯಾಗ್ ಕ್ವಶನ್. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ನೋಟ್ ಏನ್ ಹೇಳ್ತದೆ? ಸೆಕೆಂಡ್ ನೋಟ್, a question tag is a small question. ಅದು ಚಿಕ್ಕದಾಗಿರುತ್ತೆ. At the end of a statement, statement ಅಂದ್ರೆ ಸೆಂಟೆನ್ಸ್. For example, she is writing a letter ಅಂತ ಇದೆ. ಇದು ಒಂದು ಸೆಂಟೆನ್ಸ್. ಹಾಗಾದ್ರೆ ಟ್ಯಾಗ್ ಕ್ವಶನ್ ಇಸ್ ಅ ಸ್ಮಾಲ್ ಕ್ವಶನ್ ಅಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್. ವಾಕ್ಯದ ನಂತರದಲ್ಲಿ, ಅದು ಈ ಕಾಮ ಆದ ನಂತರ ನಾವೇನ್ ಯೂಸ್ ಮಾಡ್ತೇವೆ? ಟ್ಯಾಗ್ ಕ್ವಶನ್ ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಟ್ಯಾಗ್ ಕ್ವಶನ್ ಮಾಡ್ಬೇಕಾದ್ರೆ ಸೊ ನೆಕ್ಸ್ಟ್ ರೂಲ್ಸ್ ಗಳಿದೆ, ಅದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಟ್ಯಾಗ್ ಕ್ವಶನ್ ಏನಾಗುತ್ತೆ? ಈಸಂಟ್ ಸಿ ಆಗುತ್ತೆ. ಈಸಂಟ್. ಸೊ ಹೆಂಗೆ ಆಯ್ತು? ಸೊ ಒಂದು ವಾಕ್ಯದ ನಂತರ ನಾವೇನ್ ಯೂಸ್ ಮಾಡ್ಬೇಕಾಗತ್ತೆ? ಈ ಟ್ಯಾಗ್ ಕ್ವಶನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅ ಕ್ವಶನ್ ಟ್ಯಾಗ್ ಇಸ್ ಅ ಸ್ಮಾಲ್ ಕ್ವಶನ್ ಎಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್. So next, I hope you understood the definition of tag questions and its examples and notes also. ಹಾಗಾದ್ರೆ next we will see some rules for using question tags in English. ನೋಡಿ, ಅದು ವಿಶೇಷವಾಗಿ ಆಂಗ್ಲ SSLC ಅಲ್ಲಿ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಇರ್ಬೋದು, ಕನ್ನಡ ಮಾಧ್ಯಮದ ಮಕ್ಕಳು ಇರ್ಬೋದು, ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ಬೋದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರ್ಬೋದು. ಅದರಲ್ಲಿ ಖಂಡಿತವಾಗಿ ದೇರ್ ವಿಲ್ ಬಿ ರೈಸ್ ಒನ್ ಕ್ವಶನ್ ಆನ್ ದಿಸ್ ಟಾಪಿಕ್. ಈ ಟಾಪಿಕ್ ಮೇಲೆ 1 ಅಥವಾ 2 ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾನೆ. ಹಾಗಾದ್ರೆ ರೂಲ್ಸ್ ಗಳನ್ನ ನಾವು ನೋಡೋದಾದ್ರೆ, what tells us the first rule? We will see here. ಸೊ ಇಲ್ಲಿ ನೋಡೋದಾದ್ರೆ 1ನೇ ರೂಲ್ ಏನ್ ಹೇಳ್ತಾ ಇದೆ? The subject of the question tag is always pronoun. Already you have learnt. ಸೊ ನೀವು ಕಲ್ತಿದ್ರ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ನೌನು, ಪ್ರನೌನು, ವರ್ಬ್, adverb, adjective, preposition, conjunction and interjection. ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಪ್ರನೌನ್ ಬಗ್ಗೆ ಹೇಳ್ತಾ ಇದ್ದೇನೆ. ಏನು? ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರನೌನ್. ಸೊ ಹಾಗಾದ್ರೆ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಸಬ್ಜೆಕ್ಟ್ ಇಟ್ ಮೀನ್ಸ್ ಡೋಯರ್. ಡೋಯರ್ ಅಂದ್ರೆ ಯಾರು? ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಎಲ್ಲಿ ಇರುತ್ತೆ? ಆ ಸಬ್ಜೆಕ್ಟ್ ಏನ್ ಒಳಗೊಂಡಿರುತ್ತೆ? ನೌನ್ ಆರ್ ಪ್ರನೌನ್. ನೌನ್ ಇರ್ಬೋದು ಅಥವಾ ಪ್ರನೌನ್ ಇರ್ಬೋದು. ಓಕೆನಾ? ಸಬ್ಜೆಕ್ಟ್ ಗೆ ನಾವು ಡೋಯರ್ ಅಂತ ಹೇಳ್ತೀವ. ಅದರಲ್ಲಿ ಯು ಕ್ಯಾನ್ ಯೂಸ್, ನಾವು ನೌನ್ ಗಳನ್ನ ಯೂಸ್ ಮಾಡ್ಬೋದು ಅಥವಾ ಪ್ರನೌನ್ ಯೂಸ್ ಮಾಡ್ಬೋದು. ಅಂದ್ರೆ ಆಕ್ಷನ್ ಯಾರು ಮಾಡ್ತಾ ಇದ್ರೋ ಅದೆಲ್ಲ ಏನಾಗಿರುತ್ತೆ? ಸಬ್ಜೆಕ್ಟ್. ಸೊ ಅದರಲ್ಲಿ ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಇಸ್ ಆಲ್ವೇಸ್ ಪ್ರನೌನ್. ಸೊ ಫಸ್ಟ್ ಪಾಯಿಂಟ್ ಪ್ರಾಪರ್ ಆಗಿ ರೀಡ್ ಮಾಡಿ. ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕಾದ್ರೆ ಈ ಸಬ್ಜೆಕ್ಟ್ ಯಾವಾಗ್ಲೂ ಏನಾಗಿರ್ಬೇಕಂತೆ? ಪ್ರನೌನ್. ಫಾರ್ ಎಕ್ಸಾಂಪಲ್, Raju reads
ಸ್ಟೋರಿ ಇದೆ. ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡುವಾಗ ಹೂ ಇಸ್ ದ ಡೋಯರ್, ಈ ಸಬ್ಜೆಕ್ಟ್ ಯಾರಿದೆ? ಸಬ್ಜೆಕ್ಟ್. ಹಾಗಾದ್ರೆ ಅಕಾರ್ಡಿಂಗ್ ಟು ರೂಲ್ ಏನ್ ಹೇಳ್ತಾ ಇದೆ? ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರನೌನ್. ಸೊ ಅದು ಯಾವಾಗ್ಲೂ ಪ್ರನೌನ್ ಆಗಿರ್ಬೇಕು. ಬಟ್ ರಾಜು ಅನ್ನೋದು ನೌನ್ ಇದೆ. ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರನೌನ್ಗೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಏನಾಗತ್ತೆ? ಹೀ. ಓಕೆನಾ? ಹೀ ಇಟ್ ಇಸ್ ವಾಟ್? ಹೀ ಇಟ್ ಇಸ್ ಅ ಪ್ರನೌನ್. ಸೊ ಹಾಗಾದ್ರೆ ಇದೇ ರೀತಿಯಾಗಿ ಅದು ರಾಜು ಇರ್ಬೋದು, ರಾಣಿ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಸೊ ನೇಮ್ ಆಫ್ ಎನಿಮಲ್ಸ್ ಇರ್ಬೋದು. ಸೊ ಯಾವ್ದು ನೌನ್ಗಳು ಬಂದ್ರೆ ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರನೌನ್ ವ್ಯಾನ್ ಯಾವಾಗೆ? ಟ್ಯಾಗ್ ಕ್ವಶನ್ಸ್ ಗಳನ್ನು ಮಾಡುವಾಗ. ಗಾಟ್ ಇಟ್ ಡಿಯರ್ ಚಿಲ್ಡ್ರನ್? ಇಲ್ಲಿ ಹಾಗಾದ್ರೆ ಫಸ್ಟ್ ರೂಲ್ ಅರ್ಥ ಆಯ್ತಲ್ವಾ ನಿಮ್ಗೆ? ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರನೌನ್. ಸೊ ಐ ಇಟ್ಸ್ ಅ ಪ್ರನೌನ್. he, she, it, they, we, you. What are these? These are pronoun. But pronoun ಅಲ್ಲಿ ಮತ್ತೆ subject pronoun, object pronoun. ಓಕೆನಾ? ಎಸ್, ಪೊಸೆಸಿವ್ ಪ್ರೊನೌನ್, ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಬರ್ತವೆ. ಬಟ್ ನಮ್ಗೆ ಇಲ್ಲಿ ಮುಖ್ಯವಾಗಿ ಈ ಒಂದು ಸಬ್ಜೆಕ್ಟ್ ಪ್ರೊನೌನ್ಗಳು ಗೊತ್ತಿದ್ರೆ ಸಾಕು. ಓಕೆನಾ? ಐ, ಹಿ, ಸಿ, ಇಟ್, ದೇ, ವಿ, ಯು. ಓಕೆನಾ? ಫಸ್ಟ್ ರೂಲ್ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಇಸ್ ಆಲ್ವೇಸ್ ಪ್ರನೌನ್. ಸಬ್ಜೆಕ್ಟ್ ಯಾವಾಗ್ಲೂ ಏನಾಗಿರ್ಬೇಕು? ಒಂದ್ ವೇಳೆ ಪ್ರನೌನ್ ಬಂದಿದ್ರೆ ಪ್ರನೌನೇ ಯೂಸ್ ಮಾಡ್ಕೊಳ್ಳಿ. ಬಟ್ ನೌನ್ಗಳು ಬಂದ್ರೆ ಅದನ್ನೇ ಪ್ರನೌನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಎಸ್. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಐ ವಿಲ್ ಗೋ ಸೆಕೆಂಡ್ ರೂಲ್. ವಾಟ್ ಎಲ್ಸ್ ಅಸ್ ಸೆಕೆಂಡ್ ರೂಲ್? ಏನ್ ಹೇಳ್ತದೆ ಸೆಕೆಂಡ್ ರೂಲ್? The right helping verb to be used in the question tag. ನೋಡಿ, ಈ ಸೆಕೆಂಡ್ ರೂಲ್ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಹೆಲ್ಪಿಂಗ್ ವರ್ಬ್ಸ್ ಗಳು ಗೊತ್ತು ನಿಮ್ಗೆ ವರ್ಬ್ ಗಳಲ್ಲಿ. ಸೊ ಮೇನ್ ವರ್ಬ್ ಅಂಡ್ ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವ. ಸೊ ಆಕ್ಸಿಲರಿ ವರ್ಬ್ ಇಟ್ ಮೀನ್ಸ್ ಹೆಲ್ಪಿಂಗ್ ವರ್ಬ್ಸ್. ಆ ಹೆಲ್ಪಿಂಗ್ ವರ್ಬ್ಸ್ ಗಳು ನಮ್ಗೆ ಖಂಡಿತವಾಗಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಯಾಕೆ? ಇಲ್ಲಿ ದ ರೈಟ್ ಹೆಲ್ಪಿಂಗ್ ವರ್ಬ್ ಟು ಬಿ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕಾದ್ರೆ, ನಾವು ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಬೇಕಾದ್ರೆ ಏನ್ ಯೂಸ್ ಮಾಡ್ಬೇಕಂತೆ? ಹೆಲ್ಪಿಂಗ್ ವರ್ಬ್ಸ್ ಗಳು. ಅದ್ಯಾವುದು? ಡೂ ಅಥವಾ ಡಸ್ ಇರ್ಬೋದು. ಓಕೆನಾ? ಡಿಡ್ ಇರ್ಬೋದು, ಆಮ್ ಇರ್ಬೋದು, ಈಸ್, ಆರ್, was, were, has, have, had, will, shall, can. So these are helping verbs, etc. etc. ಇನ್ನೂ ಬರುತ್ತೆ. ಸೊ ought ಅಂತ ಬರುತ್ತೆ, may ಬರುತ್ತೆ, might ಬರುತ್ತೆ, etc. ಸೊ ಈ ಒಂದು ಬೇಸಿಕ್ ಮುಖ್ಯವಾಗಿ ಹೆಲ್ಪಿಂಗ್ ವರ್ಬ್ಸ್ ಗಳು ನಮ್ಗೆ ಗೊತ್ತಿರ್ಬೇಕು. ಏನು? ಯಾವಾಗ? ಈ ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ನಮ್ಗೆ ಈ ಹೆಲ್ಪಿಂಗ್ ವರ್ಬ್ಸ್ ಗಳು ಗೊತ್ತಿರ್ಬೇಕು. ಸೊ ಅಂಡರ್ಸ್ಟೂಡ್ ಸೆಕೆಂಡ್ ಪಾಯಿಂಟ್? ಸೆಕೆಂಡ್ ರೂಲ್ ಅಂಡರ್ಸ್ಟೂಡ್? ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದ ರೈಟ್ ಹೆಲ್ಪಿಂಗ್ ವರ್ಬ್ ಟು ಬಿ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್ಸ್. ಆ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಓಕೆ ಡಿಯರ್ ಲಿಸನರ್ಸ್, ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ಮುಖ್ಯ ಶಾಖೆ, ಅದರ ಒಂದು ಉಪಶಾಖೆ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅನ್ನೋ ಒಂದು ಉಪಶಾಖೆಯನ್ನ ನಮ್ಮ ಈ ಒಂದು ಧಾರವಾಡದಲ್ಲಿ, ಅದು ವಿಶೇಷವಾಗಿ ಈ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ, ಅದು ಕಲಗಡ್ಗಿ ರಸ್ತೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಅದು ಈ ಒಂದು ಸಮರ್ ವೆಕೇಶನ್, ಬೇಸಿಗೆ ತರಬೇತಿ 2025 ಈ ಅಕಾಡೆಮಿಕ್ ಇಯರ್ ನಿಂದ ಪ್ರಾರಂಭವಾಗ್ತಾ ಇದ್ದು, ಆಲ್ರೆಡಿ ಅಡ್ಮಿಷನ್ಸ್ ಗಳು ಪ್ರಾರಂಭವಾಗಿವೆ. ಅದು 4 ಮತ್ತು 5 CBSE, ICSE, ಸ್ಟೇಟ್ ಈ ಮಕ್ಕಳಿಗೋಸ್ಕರವಾಗಿ, ಅದು ಕನ್ನಡ ಮಾಧ್ಯಮ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ರೆಸಿಡೆನ್ಸಿಯಲ್ ಅಂಡ್ ನಾನ್ ರೆಸಿಡೆನ್ಸಿಯಲ್ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಗಳಿಗೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಥರ್ಡ್ ರೂಲ್ ನೋಡೋದಾದ್ರೆ
ಸ್ಟಿಲ್ ಇದುವರೆಗೆ ಎರಡು ರೂಲ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡೆ. ಸೊ ಹಾಗಾದ್ರೆ ಇಲ್ಲಿ ಥರ್ಡ್ ರೂಲ್ ಏನ್ ಹೇಳ್ತಾ ಇದೆ ನೋಡೋಣ. Third rule, it tells us if the statement ಒಂದ್ ವೇಳೆ ಹೇಳಿಕೆ ಅಥವಾ ಸೆಂಟೆನ್ಸ್ is in positive form, use negative question tag. ನೋಡಿ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತದೆ, ಸ್ಟೇಟ್ಮೆಂಟ್ ಅಂದ್ರೆ ಈ ಸೆಂಟೆನ್ಸ್ ಪಾಸಿಟಿವ್ ಫಾರ್ಮ್ ನಲ್ಲಿ ಇದ್ರೆ ಅದನ್ನೇ ನೆಗೆಟಿವ್ ಟ್ಯಾಗ್ ಕ್ವಶನ್ ಮಾಡ್ಬೇಕಂತೆ. ನೀವು ಟೆನ್ಸ್ ಗಳಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಅಂಡ್ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಕಲ್ತಿದ್ದೀರಾ. ಸೊ ಹಾಗಾದ್ರೆ ಇಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಕೊಟ್ಟಿದ್ರೆ ಟ್ಯಾಗ್ ಕ್ವಶನ್ಸ್ ಅನ್ನೇ ನಾವು ಅದನ್ನೇ ನೆಗೆಟಿವ್ ಮಾಡ್ಬೇಕಂತ ಹೇಳುತ್ತೆ ಈ ಥರ್ಡ್ ರೂಲ್. ಓಕೆ, ಐ ಹ್ಯಾವ್ ಗಿವನ್ ಬಿಲೋ ಸಮ್ ಎಕ್ಸಾಂಪಲ್ಸ್ ಫಾರ್ ದಿಸ್ ರೂಲ್. ಈ ರೂಲ್ಗೆ ಒಂದು 4 to 5 ಎಕ್ಸಾಂಪಲ್ಸ್ ಗಳಿದೆ. ನೋಡೋದಾದ್ರೆ ಫಸ್ಟ್ ರೂಲ್ ಏನಿದೆ ನೋಡೋಣ. ಇಲ್ಲಿ ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ರ, ರಾಜು ವಾಸ್ ರನ್ನಿಂಗ್ ಅಂತ ಇದೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರಾಜು ವಾಸ್ ರನ್ನಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿದೆ. ಸೊ ನಾನು ನಿಮ್ಗೆ ರೂಲ್ ಹೇಳಿದಿನ, ಯಾವಾಗ್ಲೂ ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ವಿ ಶುಡ್ ಟೇಕ್ ಫಸ್ಟ್ ವಾಟ್, ನಮ್ಗೆ ಹೆಲ್ಪಿಂಗ್ ವರ್ಬ್ಸ್ ಗಳು ಗೊತ್ತಿರ್ಬೇಕು. ಈ ಹೆಲ್ಪಿಂಗ್ ವರ್ಬ್ಸ್ ಗಳು, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ವಾಸ್ ಇದೆ. ಸೊ ವಾಸ್ ತೆಗೆದುಕೊಳ್ಳೋಣ, ವಾಸ್. ಸೆಂಟೆನ್ಸ್ ನೋಡ್ಬೇಕು, ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ. ಸೆಂಟೆನ್ಸ್ ಪಾಸಿಟಿವ್ ಇದೆ, ಬಿಕಾಸ್ ದೇರ್ ಇಸ್ ನೋ ಎನಿ ನಾಟ್, ನೋ, ನೆವರ್, ನಥಿಂಗ್. ಸೊ ಏನು ನಾಟ್, ನೋ ಅನ್ನೋ ವರ್ಡ್ಸ್ ಗಳು ಇಲ್ಲ ಅಲ್ಲಿ. ಸೊ ನೆಗೆಟಿವ್, ಇದು ಪಾಸಿಟಿವ್ ಇದೆ. ನೆಗೆಟಿವ್ ಮಾಡ್ಬೇಕಾದ್ರೆ ಅದನ್ನೇ ಮೊದಲು ಇಲ್ಲಿ ಏನ್ ಮಾಡ್ಬೇಕು, ಟ್ಯಾಗ್ ಕ್ವಶನ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ತೆಗೆದುಕೊಳ್ಬೇಕು. ಸೊ ಅದರ ಹೆಲ್ಪಿಂಗ್ ವರ್ಬ್ ಗಳ ಬಗ್ಗೆ ನಾನು ಹೇಳಿದ್ದೀನಿ ಸೆಕೆಂಡ್ ರೂಲ್ ನಲ್ಲಿ. ಸೊ ಹೆಲ್ಪಿಂಗ್ ವರ್ಬ್ಸ್ ಗಳ ಬಗ್ಗೆ ನಮ್ಗೆ ನಾಲೆಜ್ ಇರಲೇಬೇಕು. ಸೊ ಹೆಲ್ಪಿಂಗ್ ವರ್ಬ್ಸ್ ಗಳು ಇಲ್ಲಿ ವಾಸ್ ಇದೆ, ಸೊ ಅದನ್ನೇ ಪಾಸಿಟಿವ್ ಇದೆ. ನೆಗೆಟಿವ್ ಮಾಡ್ಬೇಕಾದ್ರೆ ವಾಸಂಟ್. ಸೊ ಫಸ್ಟ್ ರೂಲ್ ಹೇಳುತ್ತೆ, ಸಬ್ಜೆಕ್ಟ್ ಕ್ವಶನ್ ಟ್ಯಾಗ್ಸ್ ಮಾಡ್ಬೇಕಾದ್ರೆ ದ ಫಸ್ಟ್ ಈ ಸಬ್ಜೆಕ್ಟ್ ಯಾವಾಗ್ಲೂ ಅದನ್ನೇ ಪ್ರೊನೌನ್ ಗೆ ಚೇಂಜ್ ಮಾಡ್ಬೇಕು. ಬಟ್ ಸಬ್ಜೆಕ್ಟ್ ಏನಿದೆ, ರಾಜು ಇದೆ, ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರೊನೌನ್ ಗೆ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಹಿ ಆಗುತ್ತೆ. ಸೊ ಅದ್ರ ಆನ್ಸರ್ ಏನಾಗುತ್ತೆ, ವಾಸಂಟ್ ಹಿ. ಓಕೆನಾ, ಕ್ಲಿಯರ್? ನೋಡಿ ಇಲ್ಲಿ ವಾಸಂಟ್ ಹಿ ಬಂದಿದೆ ಅಲ್ವಾ, ವಾಸಂಟ್ ಹಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ, ಅಶೋಕ್ ಹ್ಯಾಡ್ ಡ್ರಂಕ್ ವಾಟರ್. ಸೊ ಸೆಂಟೆನ್ಸ್ ಎದ್ರಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿದೆ. ಯಾಕೆ, ಹ್ಯಾಡ್ ಬಂದಿದೆ, V3 ಬಂದಿದೆ. ಸೊ ಹೆಲ್ಪಿಂಗ್ ವರ್ಬ್ ತಗೋಬೇಕು ಮೊದಲು. ಹೆಲ್ಪಿಂಗ್ ವರ್ಬ್ ತಗೊಂಡು ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡಿದ್ದೀನ ನಾನು. ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ನೋಡ್ಕೊಳ್ಳಿ. ಸೆಂಟೆನ್ಸ್ ಪಾಸಿಟಿವ್ ಇದೆಯೇ, ನೆಗೆಟಿವ್ ಮಾಡ್ಕೊಳ್ಳಿ. ನೆಗೆಟಿವ್ ಮಾಡ್ಕೋಬೇಕಾದ್ರೆ ನಾಟ್ ಯೂಸ್ ಮಾಡ್ಕೊಳ್ಳಿ. ಅದು ಶಾರ್ಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕು. ಹ್ಯಾಡ್ ನಾಟ್ ಅಂತ ಯೂಸ್ ಮಾಡ್ಕೂಡ್ದು ಟ್ಯಾಗ್ ಕ್ವಶನ್ಸ್ ಗಳಲ್ಲಿ. ಸೊ ಅದನ್ನ ಶಾರ್ಟ್ ಫಾರ್ಮ್ ಆಗಿ ಹ್ಯಾಡಂಟ್. ಕ್ಲಿಯರ್? ಅಶೋಕ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಅಶೋಕ್ ಇದ್ದಾನೆ. ಅಶೋಕ್ ಇದು ನೌನ್ ಇದೆ, ಇದನ್ನೇ ಪ್ರನೌನ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ, ಹಿ ಆಗುತ್ತೆ. ಹ್ಯಾಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಆನ್ಸರ್ ಏನ್ ಬಂದಿದೆ ನೋಡಿ, ಹ್ಯಾಡಂಟ್ ಹಿ. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ಸ್ ಅನ್ನು ನೋಡೋದಾದ್ರೆ, ವಿ ಶಾಲ್ ಗೋ ಟು ಹುಬ್ಳಿ ಇದೆ. ಸೊ ಹಾಗಾದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಶಾಲ್ ಇದೆ. ಸೊ ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ಫಸ್ಟ್ ವಿ ಶುಡ್ ಟೇಕ್ ಫಸ್ಟ್ ವಾಟ್, ಹೆಲ್ಪಿಂಗ್ ವರ್ಬ್. ಸೊ ಶಾಲ್ ತೆಗೆದುಕೊಂಡಿದ್ದೀನ. ಸೆಂಟೆನ್ಸ್ ಪಾಸಿಟಿವ್ ನಲ್ಲಿದೆ, ವಿ ಶಾಲ್ ಗೋ ಟು ಹುಬ್ಳಿ ಇದೆ, ಪಾಸಿಟಿವ್ ಸೆಂಟೆನ್ಸ್. ಸೊ ಟ್ಯಾಗ್ ಕ್ವಶನ್ಸ್ ಗಳು ಪಾಸಿಟಿವ್ ಇದ್ರೆ, ಸೆಂಟೆನ್ಸ್ ಪಾಸಿಟಿವ್ ನಲ್ಲಿದ್ರೆ ಟ್ಯಾಗ್ ಕ್ವಶನ್ ಮಾಡ್ಬೇಕಾದ್ರೆ ನೆಗೆಟಿವ್ ಮಾಡ್ಬೇಕು. ಏನಾಯ್ತು, ಶಾಲ್ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡಿದೀವ, ಅದನ್ನೇ ನಾಟ್ ಮಾಡ್ಕೊಳ್ಳಿ, ಶಾಲಂಟ್. ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ನೋಡ್ಕೋಬೇಕು. ಆಲ್ರೆಡಿ ವಿ ಇದೆ, ವಿ ಇಟ್ ಇಸ್ ವಾಟ್, ವಿ ಇಟ್ ಇಸ್ ಅ ಪ್ರನೌನ್. ಸೊ ವಾಟ್ ಇಸ್ ದ ಆನ್ಸರ್, ಶಾಲಂಟ್ ವಿ. ಸೊ ನೆಕ್ಸ್ಟ್ ಬನ್ನಿ,
ಇಟ್ ಹ್ಯಾಸ್ ಸ್ಲಾಪ್ಟ್. ಸೊ ಹಾಗಾದ್ರೆ ಈ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿದೆ, ಹೆಲ್ಪಿಂಗ್ ವರ್ಬ್ ಇದೆ ನೋಡ್ಕೋಬೇಕು. ಸೊ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಇದೆ. ಕ್ಲಿಯರ್? ಸೊ ಸೆಂಟೆನ್ಸ್ ಪಾಸಿಟಿವ್ ನಲ್ಲಿದೆ, ಹ್ಯಾಸಂಟ್, ಹ್ಯಾಸಂಟ್. ಸೊ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ, ಇಟ್ ಇದೆ. ಓಕೆ, ಆಲ್ರೆಡಿ ಪ್ರನೌನ್ ನಲ್ಲಿದೆ. ವಾಟ್ ಇಸ್ ಆನ್ಸರ್? ಹ್ಯಾಸಂಟ್ ಇಟ್, ಹ್ಯಾಸಂಟ್ ಇಟ್. ಕ್ಲಿಯರ್? ನೆಕ್ಸ್ಟ್ ಲಾಸ್ಟ್ ಒನ್ ಎಕ್ಸಾಂಪಲ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಎರಡು ಹೆಲ್ಪಿಂಗ್ ವರ್ಬ್, ಕನ್ಫ್ಯೂಷನ್ ಬೇಡ. ಯಾವಾಗ್ಲೂ ಮೇನ್ ವರ್ಬ್ ನ ಮೊದಲು ಏನಿರುತ್ತೆ, ಬಿಫೋರ್ ಮೇನ್ ವರ್ಬ್ we should use what? Helping verb. So do is the main verb, can is the helping verb. So can helping verb ಇದೆ, do ಇದೆ ಅಲ್ಲ ಸರ್, ನೀವು ಕೇಳ್ಬಹುದು. ಬಟ್ ಯಾವಾಗ್ಲೂ ಮೇನ್ ವರ್ಬ್ ಬಿಫೋರ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಸೊ ಹಾಗಾದ್ರೆ ನಾನು ಕ್ಯಾನ್ ತೆಗೆದುಕೊಳ್ತಾ ಇದ್ದೀನ, ಕ್ಯಾನ್ ಇಸ್ ದ ಹೆಲ್ಪಿಂಗ್ ವರ್ಬ್. ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಸ್ಟೇಟ್ಮೆಂಟ್ ಪಾಸಿಟಿವ್ ನಲ್ಲಿ ಇದೆಯೇ. ಸೊ ಪಾಸಿಟಿವ್ ಇದ್ರೆ ನಾವೇನ್ ಯೂಸ್ ಮಾಡ್ಕೋಬೇಕು? ನೆಗೆಟಿವ್. ಸೊ ನೆಗೆಟಿವ್ ಅಂತಂದ್ರೆ ನಾನು ಹೇಳಿದಿನ ಶಾರ್ಟ್ ಫಾರ್ಮ್, ಕ್ಯಾನ್ ನಾಟ್, ಶಾರ್ಟ್ ಫಾರ್ಮ್ ಏನಾಯ್ತು? ಕಾಂಟ್, ಶಾರ್ಟ್ ಫಾರ್ಮ್ ಆಗಿ. ಓಕೆನಾ? ಈ ರೀತಿಯಾಗಿ ಬರೀ ಕೊಡುದು ಕ್ವಶನ್ಸ್ ಗಳಲ್ಲಿ. ಕ್ಯಾಂಟ್. ನೆಕ್ಸ್ಟ್ ಐ ಇಟ್ ಇಸ್ ವಾಟ್? ಐ ಇಟ್ ಇಸ್ ಐ ಇಟ್ ಇಸ್ ಪ್ರನೌನ್ ನಲ್ಲಿದೆ. ನೆಕ್ಸ್ಟ್ ಫೋರ್ತ್ ರೂಲ್ ನೋಡೋದಾದ್ರೆ ಇಲ್ಲಿ ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್ ಫಾರ್ಮ್, ನೋಡಿ. ಸೊ ಥರ್ಡ್ ರೂಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಏನ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದರಲ್ಲಿ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡಿ ಅಂತ ಹೇಳಿದೆ. ಬಟ್ ಹಾಗಾದ್ರೆ ಇಲ್ಲಿ ಈ ಫೋರ್ತ್ ರೂಲ್ ನೆಗೆಟಿವ್ ಫಾರ್ಮ್ ಇದ್ರೆ ಅದನ್ನ ಪಾಸಿಟಿವ್ ನೇ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್ ಫಾರ್ಮ್, ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಥರ್ಡ್ ರೂಲು ಪಾಸಿಟಿವ್ ಇತ್ತು, ನೆಗೆಟಿವ್ ಮಾಡಿದೀವಿ. ಬಟ್ ಇಲ್ಲಿ ಈ ಫೋರ್ತ್ ರೂಲು ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಈ ಒಂದು ಫೋರ್ತ್ ರೂಲು. ಸರಿ ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದೀನಿ ನಾನು. ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ದೇ ಡು ನಾಟ್ ಪ್ಲೇ. ಫಸ್ಟ್ ಎಕ್ಸಾಂಪಲ್ ಏನ್ ಹೇಳ್ತಾ ಇದೆ ನಮ್ಗೆ? ದೇ ಡು ನಾಟ್ ಪ್ಲೇ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಇದೆ. ದೇ ಡು ನಾಟ್, ವೇರ್ ಶುಡ್ ವಿ ಯೂಸ್ ಡೂ ಅಂಡ್ ಡಸ್? ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಸೊ ಹಾಗಾದ್ರೆ ನಾನು ಹೇಳಿದೆ ನಿಮ್ಗೆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ, ರೂಲ್ಸ್ ಏನ್ ಹೇಳ್ತಾ ಇದೆ? ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೋಬೇಕು. ಬಟ್ ಪಾಸಿಟಿವ್ ನಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡಕೂಡದು, ಯಾಕೆ ಅದು ಪಾಸಿಟಿವ್. ಅಥವಾ ಅಫರ್ಮೇಟಿವ್ ಅಂತ ಕೂಡ ಹೇಳ್ತೀವ ನಾವು, ಅಫರ್ಮೇಟಿವ್. ಸರ್ ಇಲ್ಲಿ ವಿ ಶುಡ್ ಟೇಕ್ ಫಸ್ಟ್ ವಾಟ್? ನಾನು ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ತೆಗೆದುಕೊಳ್ಬೇಕು. ಡೂ ಇಟ್ ಈಸ್ ವಾಟ್? ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ ಸೆಂಟೆನ್ಸ್ ನಲ್ಲಿ ಡೂ ಇಟ್ಸ್ ಅ ಹೆಲ್ಪಿಂಗ್ ವರ್ಬ್, ಡೂ ತೆಗೆದುಕೊಳ್ತಾ ಇದ್ದೀನಿ. ಸೆಂಟೆನ್ಸ್ ನೆಗೆಟಿವ್ ಇದೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೋಬೇಕು. ಬಟ್ ಯಾವುದೇ ಕಾರಣಕ್ಕೂ ನಾಟ್ ಯೂಸ್ ಮಾಡಕೂಡದು, ಯಾಕೆ? ಪಾಸಿಟಿವ್ ನಲ್ಲಿ ಡೋಂಟ್ ಯೂಸ್ ನಾಟ್ ಇನ್ ಪಾಸಿಟಿವ್ ಸೆಂಟೆನ್ಸ್. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಆಫ್ಟರ್ ದಟ್ ನಂತರ ಇನ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ನೋಡ್ಕೊಳ್ಳಿ. ಇನ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ? ನೌನ್ ಇದೆಯೋ ಪ್ರನೌನ್ ಇದೆಯೋ ನೋಡ್ಕೊಳ್ಳಿ. ಸೊ ದೇ ಇಟ್ ಇಸ್ ವಾಟ್? ದೇ ಅನ್ನೋದು ಪ್ರನೌನು. ಸೊ ಆಲ್ರೆಡಿ ಅದು ಪ್ರನೌನ್ ಕೊಟ್ಬಿಟ್ಟಿದ್ದಾನೆ. ನೌನ್ ಇದ್ರೆ ಸೊ ಅದನ್ನ ನಾವು ಇಟ್ ಶುಡ್ ಬಿ ಚೇಂಜ್ ಇಂಟು ಪ್ರನೌನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಬಟ್ ಆಲ್ರೆಡಿ ಪ್ರನೌನ್ ಕೊಟ್ಟಿದ್ದಾನೆ, ಆಸ್ ಇಟ್ ಈಸ್ ಬರ್ಕೊಂಬಿಡಿ. ಡು ದೇ. ಸೊ ಫಿನಿಶ್? ಕ್ವಶನ್ ಮಾರ್ಕ್. ದ ಆನ್ಸರ್ ಈಸ್ ಫಾರ್ ಫಸ್ಟ್ ಎಕ್ಸಾಂಪಲ್ ಡು ದೇ. ಫಿನಿಶ್. ನೆಕ್ಸ್ಟ್ ಎಕ್ಸಾಂಪಲ್, ರವಿ ಈಸ್ ನಾಟ್ ಡ್ಯಾನ್ಸಿಂಗ್. ಸೊ ಹಾಗಾದ್ರೆ ಇಲ್ಲಿ ರವಿ ಈಸ್ ನಾಟ್ ಡ್ಯಾನ್ಸಿಂಗ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಚೆಕ್ ಮಾಡ್ಕೊಳ್ಳಿ. ರವಿ ಈಸ್ ನಾಟ್ ಡ್ಯಾನ್ಸಿಂಗ್. ರೂಲ್ ಏನ್ ಹೇಳ್ತಾ ಇದೆ? ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ನೆಗೆಟಿವ್ ಇದೆ. ಸೊ ಹಾಗಾದ್ರೆ ನಾವು ಹೆಲ್ಪಿಂಗ್ ವರ್ಬ್ ಏನಿದೆ ನೋಡ್ಕೋಬೇಕು. ಈಸ್ ಇಟ್ ಇಸ್ ಅ ಹೆಲ್ಪಿಂಗ್ ವರ್ಬ್. ಕ್ಲಿಯರ್? ಸೊ ಹಾಗಾದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ನೋಡ್ಕೊಳ್ಳಿ. ರವಿ ಇದೆ.
ಸೊ ರವಿ ಅನ್ನೋದೇನು? ರವಿ ಇಟ್ ಇಸ್ ಅ ನೌನ್. ಸೊ ನೌನ್ ಇದೆ. ಹಾಗಾದ್ರೆ ಕ್ವಶನ್ ಟ್ಯಾಗ್ಸ್ ಗಳಲ್ಲಿ ನಾವು ಸಬ್ಜೆಕ್ಟ್ ಯಾವಾಗ್ಲೂ ಅದನ್ನ ಪ್ರನೌನ್ ಅಲ್ಲೇ ಚೇಂಜ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ರವಿ ಅನ್ನೋದನ್ನ ನಾವು ಏನ ಚೇಂಜ್ ಮಾಡ್ಕೋಬೇಕು? ಹೀಗೆ ಹೀ ಅನ್ನೋದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಮಾಡ್ಬೇಕಾದ್ರೆ ನಾಟ್ ಅನ್ನೋ ವರ್ಡ್ ಗಳನ್ನು ಯೂಸ್ ಮಾಡಕೂಡದು. ಸೊ ಹಾಗಾದ್ರೆ ಆಸ್ ಇಲ್ಲಿ ಈಸ್ ಹಿ this is the right answer. Clear? So next one, you did not play ಅಂತ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇದೆ. ಸೊ ಯಾವಾಗ್ಲೂ ನೆನ್ಮೇಲೆ ಇಟ್ಕೊಳ್ಳಿ. ಸೊ ಡಿಡ್ ಬಂದ್ರೆ ವರ್ಬ್ ಏನಾಗಿರುತ್ತೆ? V1 ನಲ್ಲಿ ಇರುತ್ತೆ. ಕ್ಲಿಯರ್? ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಸೆಂಟೆನ್ಸ್ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಚೆಕ್ ಮಾಡ್ಕೋಬೇಕು. ಸೊ ಸೆಂಟೆನ್ಸ್ ನೆಗೆಟಿವ್ ಇದೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಕೋಬೇಕು ಟ್ಯಾಗ್ ಕ್ವಶನ್ ಅನ್ನೇ. ಆಫ್ಟರ್ ದಟ್ ತದನಂತರ ನಾವೇನು ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ. ಕ್ಲಿಯರ್? ಡಿಡ್. ಸೊ ಹಾಗಾದ್ರೆ ಇಲ್ಲಿ ಡಿಡ್ ಇದೆ, ಡೋಂಟ್ ಯೂಸ್ ನಾಟ್. ಯಾಕೆ? ಪಾಸಿಟಿವ್ ನಲ್ಲಿ ಚೇಂಜ್ ಮಾಡ್ಬೇಕಲ್ಲ. ಈ ನೆಗೆಟಿವ್ ಇದ್ದದನ್ನ ಪಾಸಿಟಿವ್ ಟ್ಯಾಗ್ ಕ್ವಶನ್ ಅನ್ನು ಮಾಡ್ಬೇಕು, ಬಟ್ ನಾಟ್ ಅನ್ನ ಯೂಸ್ ಮಾಡಕೂಡದು. ಸೊ ಸಬ್ಜೆಕ್ಟ್ ಪ್ಲೇಸ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ನೋಡ್ಕೋಬೇಕು. ಯು ಅನ್ನೋದಿದೆ. ಯು ಇಟ್ ಈಸ್ ವಾಟ್? ಇಟ್ ಇಸ್ ಅ ನೌನ್ ಆರ್ ಪ್ರನೌನ್? ಇಟ್ ಇಸ್ ಅ ಪ್ರನೌನ್. ಸೊ ನೌನ್ ಇದ್ರೆ ಅದನ್ನ ನಾವೇನ್ ಮಾಡ್ಕೋಬೇಕು? ಪ್ರನೌನ್ ಗೆ ಚೇಂಜ್ ಮಾಡ್ಕೋಬೇಕು. ಆಲ್ರೆಡಿ ಪ್ರನೌನ್ ಕೊಟ್ಬಿಟ್ಟಿದ್ದಾನೆ ಆಸ್ ಇಟ್ ಈಸ್. ಡಿಡ್ ಯು? ಸೊ ಆನ್ಸರ್ ಇದೆ ಅಲ್ವಾ? ಡಿಡ್ ಯು. ಕ್ಲಿಯರ್? ನೆಕ್ಸ್ಟ್ ಬನ್ನಿ, ದ ಲಾಸ್ಟ್ ಎಕ್ಸಾಂಪಲ್ ಇನ್ ಫೋರ್ತ್ ರೂಲ್. ವಿ ಶಾಲ್ ನಾಟ್ ಗೋ ಟು ಟೂರ್ ಅಂತ ಇದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಇದೆ. ಸೊ ನೆಗೆಟಿವ್, ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್. ಸೊ ಹಾಗಾದ್ರೆ ಸೆಂಟೆನ್ಸ್ ನೆಗೆಟಿವ್ ಇದೆ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡ್ರ. ಸೊ ನಂತರ ಹೆಲ್ಪಿಂಗ್ ವರ್ಬ್ ಏನಿದೆ ನೋಡ್ಕೋಬೇಕು. ಸೊ ಹೆಲ್ಪಿಂಗ್ ವರ್ಬ್ ಶಾಲ್. ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ ಚೆಕ್ ಮಾಡ್ಕೊಳ್ಳಿ. ಸೊ ವಿ ಇದೆ. ವಿ ಇಟ್ ಈಸ್ ವಾಟ್? ವಿ ಅನ್ನೋದು ಪ್ರನೌನ್. ಆಲ್ರೆಡಿ ಪ್ರನೌನ್ ಬಂದಿದೆ. ನೌನ್ ಇದ್ರೆ ಪ್ರನೌನ್ ಚೇಂಜ್ ಮಾಡ್ಕೊಳ್ಳಿ. ಆಲ್ರೆಡಿ ಪ್ರನೌನ್ ಕೊಟ್ಬಿಟ್ಟಿದ್ದಾನೆ. ದ ಆನ್ಸರ್ ಈಸ್ ಶಾಲ್ ವಿ. ಕ್ಲಿಯರ್? ದಿಸ್ ಈಸ್ ಫೋರ್ತ್ ರೂಲ್ ಎಕ್ಸಾಂಪಲ್. ದೀಸ್ ಆರ್ ಫೋರ್ತ್ ರೂಲ್ ಎಕ್ಸಾಂಪಲ್ಸ್. ಸೊ ಇದುವರೆಗೂ ನಾವು ಫೋರ್ತ್ ರೂಲ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಸೊ ಕೊನೆಯದಾಗಿ ಇನ್ ಟುಡೇಸ್ ಕ್ಲಾಸ್ ಫಿಫ್ತ್ ರೂಲ್ ನೋಡೋದಾದ್ರೆ, ಓಕೆ, ಬಿಫೋರ್ ಡಿಸ್ಕಸ್ ದ ಫಿಫ್ತ್ ರೂಲ್, ಈ ನಮ್ಮಿ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಮುಖ್ಯ ಶಾಖೆ. ಈ ಒಂದು ಸಿಂಧನೂರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವೇನ್ ಮಾಡ್ತಾ ಇದೀವ? ಐಕಾನ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಚ್ಚೋಳ್ ಕ್ಯಾಂಪ್ ಸಿಂಧನೂರ್. ಈ ಒಂದು ಸ್ಕೂಲ್ ನಲ್ಲಿ ಈ ಒಂದು ಸಮ್ಮರ್ ವೆಕೇಶನ್ ಅನ್ನ ನಾವೇನ್ ಮಾಡ್ತಾ ಇದೀವ? ಕಂಡಕ್ಟ್ ಮಾಡ್ತಾ ಇದೀವ. ಅದು ವಿಶೇಷವಾಗಿ ಎಕ್ಸ್ಪೀರಿಯನ್ಸ್ ಟೀಚರ್ ಅವರಿಂದ ನಾವೇನ್ ಮಾಡ್ತಾ ಇದೀವ? ಬೋಧನೆ. ಅದು ಧಾರವಾಡ ಇರ್ಬಹುದು, ಸೊ ಕೇರಳ ಇರ್ಬಹುದು, ಆಂಧ್ರ ಇರ್ಬಹುದು, ವಿಶೇಷವಾಗಿ ಪರಿಣಿತಿಯನ್ನು ಹೊಂದಿರತಕ್ಕಂತ ಶಿಕ್ಷಕರುಗಳಿಂದ ನಾವೇನ್ ಮಾಡ್ತಾ ಇದೀವ? ಇಲ್ಲಿ ಟೀಚ್ ಮಾಡ್ತಾ ಇದೀವ. ಓಕೆನಾ? ಸೊ ಇಲ್ಲಿ ತರಬೇತಿಯನ್ನು ಕೊಡಿಸಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ಒಂದು ಮಕ್ಕಳಿಗೆ ಅಂತ ನೋಡೋದಾದ್ರೆ ಅದು 6th ಇರ್ಬಹುದು, 7th, 8th, 9th ಮತ್ತು SSLC. ವಿಶೇಷವಾಗಿ SSLC ಮಕ್ಕಳಿಗೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವ? ಮ್ಯಾಥ್ಸು, ಸೈನ್ಸು, ಇಂಗ್ಲಿಷು, ಇಂಗ್ಲಿಷ್ ನಲ್ಲಿ ಗ್ರಾಮರು ಮತ್ತು ಸ್ಪೋಕನ್. ಸೊ ಸಬ್ಜೆಕ್ಟ್ ಅಷ್ಟೇನ. ಸೊ ಅದ್ರ ಜೊತೆಗೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಗಳು ಕೂಡ ಇರುತ್ತೆ. ಅದು ಯೋಗ, ಕರಾಟೆ, ಡ್ಯಾನ್ಸಿಂಗ್, ಈ ಸಿಂಗಿಂಗ್, ಈ ರೀತಿ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಗಳು ಕೂಡ ಇರುತ್ತೆ. ಸೊ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡೋದ್ರ ಮೂಲಕ ಪ್ರವೇಶವನ್ನ ಪಡೆದುಕೊಳ್ಳಿ, ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಕೊನೆಯ ರೂಲ್ ಅನ್ನ ನೋಡೋದಾದ್ರೆ, ಇಫ್ ದ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ಮೆಂಟ್, ಸೊ ಒಂದ್ ವೇಳೆ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ಮೆಂಟ್ ವಾಕ್ಯದಲ್ಲಿ ಈ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನ್ ಹೇಳುತ್ತೆ ರೂಲು?
there, this, that, those. ಹಾಗಾದ್ರೆ ಈ ದಿಸು ದಟ್ಟು ದೀಸು ದೋಸು ಇವುಗಳೇನಾದ್ರೂ ಬಂದ್ರೆ ದೀಸ್ ವಿ ಯೂಸ್ ದ ಫಾಲೋಯಿಂಗ್ ಪ್ರನೌನ್ಸ್. ಇವೆಲ್ಲ ಪ್ರನೌನ್ಗಳು ಅಂತ ಹೇಳ್ತೀವಿ ನಾವು. ದಿಸ್ ದಟ್ ದೀಸ್ ದೋಸ್. ವಾಟ್ ಆರ್ ದೀಸ್ ಆರ್ ಪ್ರನೌನ್ಸ್ ಆಸ್ ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್. ಸಬ್ಜೆಕ್ಟ್ ಬೇಸ್ ನಲ್ಲಿ ಒಂದ್ ವೇಳೆ ದೇರ್, ದಿಸ್, ದ್ಯಾಟ್, ದೀಸ್, ದೋಸ್ ಸಬ್ಜೆಕ್ಟ್ ಬೇಸ್ ನಲ್ಲಿ ಹೆಂಗೆ ಬರುತ್ತೆ ಸರ್ ಅಂತಂದ್ರೆ ದಟ್ ಈಸ್ ಅ ಕೌ ಅಂತ ಹೇಳ್ತಾ ಇದೀವಿ ನಾವು. ಸೊ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ? ದಟ್ ಇದೆ. ಈ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ದೋಸ್, ದೀಸ್, ದ್ಯಾಟ್, ದಿಸ್, ದೇರ್ ಇವುಗಳು ಏನಾದ್ರು ಬಂದ್ರೆ ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡುವಾಗ ಏನಾಗುತ್ತಂತೆ? ದೇರ್ ಚೇಂಜ್ ಇಂಟು ದೇರ್ ಓನ್ಲಿ. ಸೊ ರಾಜು ನಾವ್ ಹೇಳ್ತಾ ಇದ್ದೆ ನಾನು ನೌನ್ ಬಂದಿದ್ರೆ ಅದು ಪ್ರನೌನ್. ರಾಜು, ಹಿ, ರಾಣಿ, ಸಿ, ಮಂಕಿ, ಇಟ್, ಸ್ಟೂಡೆಂಟ್ಸ್, ದೇ, ಹಿಂಗೆ ದೇರ್ ಬಂದ್ರೆ ದೇರ ಯೂಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ದಿಸ್ ಬಂದ್ರೆ ಅದನ್ನ ಇಟ್ ಅಂತ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಈ ರೂಲು. ದಟ್ ಬಂದ್ರೆ ಸೊ ದಟ್ ಬಂದ್ರೆ ಇಟ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ದೀಸ್, ಸೊ ದೀಸ್ ಅನ್ನೋದು ಬಂದ್ರೆ ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಇದು ದೀಸು ಪ್ಲೂರಲ್ ಇದೆ, ದೋಸು ಕೂಡ ಪ್ಲೂರಲ್ ಇದೆ. ಇವೆರಡು ಪ್ಲೂರಲ್. ದೀಸು ದೋಸ್ ಬಂದ್ರೆ ದೇ ನೆನ್ ಮೇಲೆ ಇಟ್ಕೊಳ್ಳಿ. ದಿಸು ದಟ್ ಬಂದ್ರೆ ಇಟ್ಟು, ದೇರ್ ಬಂದ್ರೆ ದೇರು ಅಂತ ಹೇಳುತ್ತೆ ಈ ಒಂದು ಫಿಫ್ತ್ ರೂಲ್. ಏನೋ ಮತ್ತೊಮ್ಮೆ ನೋಡೋಣ. ಇಫ್ ದ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ದೇರ್, ದಿಸ್, ದಟ್, those, these, we use the following pronouns as the subject of the question tag. ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ ಇವುಗಳಿಗೆ ರಿಲೇಟೆಡ್ ಇರ್ತಕ್ಕಂತ ಸಮ್ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡೋದಾದ್ರೆ ದೇರ್ ಇಸ್ ಅ ಕೌ ಅಂತ ಇದೆ. ನಾನು ಹೇಳಿದ್ದೀನ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಏನಿದೆ? ದೇರ್. ದೇರ್ ಚೇಂಜ್ ಇಂಟು ವಾಟ್? ದೇರ್ ಚೇಂಜ್ ಇಂಟು ದೇರ್ ಓನ್ಲಿ ಅಂತ ಹೇಳಿದ್ದೆ ನಾನು. ರೂಲ್ ಹೇಳ್ತಾ ಇದ್ದೆ. ಓಕೆ, ಸೊ ನಾವು ಟ್ಯಾಗ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ವಿ ಶುಡ್ ಟೇಕ್ ಫಸ್ಟ್ ವಾಟ್? ಹೆಲ್ಪಿಂಗ್ ವರ್ಬ್. ವಾಟ್ ಇಸ್ ದ ಹೆಲ್ಪಿಂಗ್ ವರ್ಬ್? ಸೆಂಟೆನ್ಸ್ ನಲ್ಲಿ ಏನಿದೆ ಹೆಲ್ಪಿಂಗ್ ವರ್ಬ್? ಈಸಿ ಇದೆ. ಇದು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಸೆಂಟೆನ್ಸ್ ಪಾಸಿಟಿವ್ ಇದೆ ಬಿಕಾಸ್ ದೇರ್ ಇಸ್ ನೋ ಎನಿ ನೋ, ನಾಟ್, ನೆವರ್ ನೆಗೆಟಿವ್ ವರ್ಡ್ಸ್ ಗಳಿಲ್ಲ ಅಲ್ಲಿ. ಹಾಗಾದ್ರೆ ಪಾಸಿಟಿವ್ ಇದೆಯೋ? ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೊಳ್ಳಿ. ಮೊದಲು ಹೆಲ್ಪಿಂಗ್ ವರ್ಬ್ ತಗೊಳ್ಳಿ. ಸೊ ಅದನ್ನ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡುವಾಗ ನಾವು ಈಸಂಟ್ ಆಗುತ್ತೆ. ಈಸ್ ನಾಟ್ ಅಂತ ಬರೀ ಕೂಡ್ದು. ಯಾವಾಗ್ಲೂ ಟ್ಯಾಗ್ ಕ್ವಶನ್ಸ್ ಗಳನ್ನೇ ಶಾರ್ಟ್ ಫಾರ್ಮ್ ನಲ್ಲಿ ಯೂಸ್ ಮಾಡ್ಬೇಕಂತ. ಹಾಗಾದ್ರೆ ಈಸಂಟ್ ಆಯ್ತು. ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ದೇರ್ ಇದೆ. ರೂಲ್ ನಾನು ಇವಾಗೆ ಹೇಳಿದಿನ, ದೇರ್ ಚೇಂಜ್ ಇಂಟು ದೇರ್ ಓನ್ಲಿ. ದೇರ್ ಚೇಂಜ್ ಇಂಟು ದೇರ್ ಓನ್ಲಿ. ವಾಟ್ ಇಸ್ ದ ಆನ್ಸರ್? ಈಸಂಟ್ ದೇರ್. ಈಸಂಟ್ ದೇರ್. ಕ್ಲಿಯರ್? ನೆಕ್ಸ್ಟ್ ಬನ್ನಿ. ದಿಸ್ ಈಸ್ ಹೀಸ್ ಪೆನ್ ಅಂತ ಇದೆ ನೋಡಿ. ದಿಸ್ ಈಸ್ ಹೀಸ್ ಪೆನ್. ಸೊ ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ದಿಸ್ ಬಂದಿದೆ. ಹೆಲ್ಪಿಂಗ್ ವರ್ಬ್ ಈಸ್ ಇದೆ. ಈಸ್ ತೆಗೆದುಕೊಳ್ಳಿ. ದಿಸ್ ಚೇಂಜ್ ಇಂಟು ದಿಸ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದೆ ನಾನು? ಇಟ್ಟು. ಸೆಂಟೆನ್ಸ್ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೊಳ್ಳಿ. ಈಸಂಟ್ ಆಯ್ತು. ದಿಸ್ ಚೇಂಜ್ ಇಂಟು ಇಟ್. ಈಸಂಟ್ ಇಟ್. ಬಟ್ ಈಸಂಟ್ ದಿಸ್ ಅಂತ ಬರೆದ್ರೆ ರಾಂಗ್. ನಾವು ಈಸಂಟ್ ದಿಸ್ ಅಂತ ಬರೆದ್ರೆ ಇಟ್ ಈಸ್ ರಾಂಗ್. ಯಾಕೆ? ರೂಲ್ ಏನ್ ಅರ್ಥ ಇತ್ತು? ದಿಸ್ ಬಂದ್ರೆ ಅದನ್ನ ಇಟ್ಟಿಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಈಸಂಟ್ ಇಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ದೋಸ್ ಆರ್ ಮೈ ಪೆನ್ಸ್. ಸೊ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೋಬೇಕಾಗುತ್ತೆ ಟ್ಯಾಗ್ ಕ್ವಶನ್ ಅನ್ನ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ? ಆರ್ ಇದೆ. ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ಬೇಕಾದ್ರೆ ಅದು ಶಾರ್ಟ್ ಫಾರ್ಮ್ ಆರಂಟ್. ಸೊ ಇಲ್ಲಿ ದೋಸ್ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ದೋಸ್ ಬಂದಿದೆ. ದೋಸ್ ಅನ್ನೋದನ್ನ ನಾವೇನ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು? ದೀಸು ದೋಸ್ ಬಂದ್ರೆ ದೇ. ಸೊ ಹಾಗಾದ್ರೆ ಆರಂಟ್ ದೇ, ಆರಂಟ್ ದೇ. ನೆಕ್ಸ್ಟ್ ಬನ್ನಿ. ದೀಸ್ ಆರ್ ಹರ್ ಥಿಂಗ್ಸ್. ದೀಸ್ ಆರ್ ಹರ್ ಥಿಂಗ್ಸ್. ಸೊ ಹಾಗಾದ್ರೆ ಇಲ್ಲಿ
ಸೆಂಟೆನ್ಸ್ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಆರ್ ಇದೆ, ಆರಂಟ್ ಮಾಡ್ಕೊಳ್ಳಿ. ಸೊ ದೀಸ್ ಚೇಂಜ್ ಇಂಟು ದೇ. ವಾಟ್ ಇಸ್ ದ ಆನ್ಸರ್? ಆರ್ ಅಂಡ್ ದೇ. ಫಿನಿಶ್. ಓಕೆ, ಸ್ಟಿಲ್ ಇದುವರೆಗೂ 5 ಕ್ವಶನ್ ಟ್ಯಾಗ್ಸ್ ಗಳಲ್ಲಿ ವಿಶೇಷವಾಗಿ ಅದು SSLC ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳು ಇರ್ಬೋದು, ಅದು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳು ಇರ್ಬೋದು, ಸೈನಿಕನ ಪ್ರಿಪರೇಷನ್ ಮಾಡ್ತಕ್ಕಂಥ ಮಕ್ಕಳು ಇರ್ಬೋದು, ಅದು ಕಿತ್ತೂರು ಸೈನಿಕ್ ಇರ್ಬೋದು, RMS ಇರ್ಬೋದು, ಎಲ್ಲಾ ಮಕ್ಕಳಿಗೆ, ಅದು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೂ ಕೂಡ ಈ ಟ್ಯಾಗ್ ಕ್ವಶನ್ಸ್ ಗಳು ಹೆಲ್ಪ್ ಆಗುತ್ತೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನನ್ನ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ನೀವು ನೋಡಿ, ಈ ವಿಡಿಯೋ ಕ್ಲಾಸ್ ಗಳನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಕೊನೆಯದಾಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಈ ಬೆಲ್ ಬಟನ್ ಒತ್ತೋದ್ರ ಮೂಲಕ ಹೆಚ್ಚಿನ ವಿಡಿಯೋಗಳನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಭಾಗದಲ್ಲಿ ಮತ್ತೆ ನಾನು ಟ್ಯಾಗ್ ಕ್ವಶನ್ಸ್ ಗಳನ್ನ ಮುಂದುವರೆದ ಭಾಗ ಪಾರ್ಟ್ 2 ದಲ್ಲಿ ನೆಕ್ಸ್ಟ್ ರೂಲ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ ಗೆಳೆಯರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ಗಳಿಗೆ, ನನ್ನ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಿ. ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನನ್ನ ಈ ಒಂದು ಕ್ಲಾಸ್ ಅನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.